ರಂಗು ದಿನಕ್ಕೆ ಹೇಳ್ತಾ ಇದೆ. ಅದೇ ರೀತಿ ಅಡ್ವರ್ಟೈಸ್ಗಳ ಹಾವಳಿ ಎಲ್ಲಿ ನೋಡಿದ್ರೆ ಅಲ್ಲಿ ಎಲ್ಲೆಲ್ಲೂ ನೀನೇ ಎಲ್ಲೆಲ್ಲೂ ನೀನೇ ಎಲ್ಲೆಲ್ಲೂ ನೀನೇ ಎಲ್ಲೆಲ್ಲೂ ನೀನೇ ಕೇಳಿದ್ರಲ್ಲ ಹಾಡನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದಂತೆ. ಹಾಗೆ ಈ ಎಲ್ಲ ಕಡೆ ಎಲ್ಲಿ ನೋಡಿದ್ರು ನೋಡ್ರಿ ಮೋದಿ ಮತ್ತು ರೋಡ್ ರೈಸ್ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಎಲ್ಲದಕ್ಕೂ ಗ್ಯಾರಂಟಿ. ಯಾವ ಕೇಜ್ರಿವಾಲ್ ಗ್ಯಾರಂಟಿ ಶಬ್ದ ತೊಗೊಂಬಂದ್ರೋ, ಯಾವುದನ್ನು ಇವರು ಮೋದಿಯವರು ವಿರೋಧ ಮಾಡ್ತಾಯಿದ್ರು, ಇವತ್ತು ಅದೇ ಒಂದು ಮೋಡಿಗೆ ಬದಲಾಗಿ ಮೋದಿ ಗ್ಯಾರಂಟಿ ಈ ಉಳಿದವ್ರದ್ದು ಯಾರ್ದು ಗ್ಯಾರಂಟಿ ಅವಾಜ್ ಕೇಳ್ತಾ ಇಲ್ಲ, ಬರೀ ಮೋದಿಜಿಯವರು. ಎಲ್ಲಿ ಮತ್ತಿದು ಚುನಾವಣೆಯಲ್ಲಿ ಯಾರು ಹೆಚ್ಚು ಪ್ರಚಾರ ಮಾಡ್ತಾರೆ, ಯಾರು ಹೆಚ್ಚು ಜನರಿಗೆ ಹೋಗಿ ನಂಬಿಸ್ತಾರೆ ಅವ್ರು ಗೆಲ್ತಾರೆ. ಯಾಕಂದ್ರೆ ನಮ್ಮ ಜನತಂತ್ರ ಏನಾಗ್ಯದಪ್ಪ ಅಂತಂದ್ರೆ ವಿಶೇಷವಾಗಿ ಇಲ್ಲೇ ನಾವು ಶಿಕ್ಷಿತರು ಹೆಚ್ಚಾಗಿರ್ಬೋದು, ಅಕ್ಷರ ಜ್ಞಾನ ಇದ್ದವ್ರು ಆಗಿರ್ಬೋದು, ಬಟ್ ನಾವೆಲ್ಲ ಇನ್ನೂ ಭಾಳಷ್ಟು ಪ್ರಜ್ಞಾವಂತರಾಗಬೇಕಾಗಿದೆ. ಅದನ್ನು ಅದ್ರ ಹಿಂದಿದ್ದಂಥ ಅರ್ಥವನ್ನು ತಿಳ್ಕೊಬೇಕಾಗಿದೆ. ಯಾಕೆ ಅಡ್ವರ್ಟೈಸ್ ಈ ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಈಗ ಅಡ್ವರ್ಟೈಸ್ ಯುಗ ಇದೆ, ಅದರಲ್ಲೂ ಡಿಜಿಟಲ್ ಮೀಡಿಯಾ ಹೇಳುವಾಗಿಲ್ಲ ರೀ. ಪತ್ರಿಕೆಗಳು ಇದ್ರ ಮೇಲೆ ಕಾಲ್ಗಸಾಗಿದ್ದಾವೆ. ಇವತ್ತು ಮಾಸ್ ಮೀಡಿಯಾ ಸಹಿತ ಕಾಲ್ಗಸಾಗ್ಯದ. ಇವತ್ತಿನ ಈ ಟಿ ವಿ ಮಾಧ್ಯಮ ಸಹಿತ ಇದ್ರ ಮೇಲೆ ಕಾಲ್ಗಸಾಗ್ಯದ. ಡಿಜಿಟಲ್ ಮೀಡಿಯಾ ಮೊಬೈಲ್ ಇವತ್ತು ಯಾರಿಗೂ ಕುಳಿತು ಓದುವಂಥ ಒಂದು ಸೈ ಉಳಿದಿಲ್ಲ. ಇವತ್ತು ಯಾರೂ ಒಂದು ತಾಸು ಕುಳಿತು ಓದುವಾಗಿಲ್ಲ, ಬರೆಯುವಾಗಿಲ್ಲ. ಎಲ್ಲರೂ 2-3 ನಿಮಿಷದಲ್ಲ ಮುಗಿಸ್ಬಿಡೋದು. ಇಂಥ ಒಂದು ಪ್ರಸಂಗ ಇವತ್ತು ಇಡೀ ಜಗತ್ತು ತುಂಬ ಆವರಿಸಿದೆ ಮತ್ತು ಇಂಡಿಯಾದಲ್ಲೂ ಆವರಿಸ್ಬಿಟ್ಟಿದೆ. ಇವತ್ತು ಪ್ರತಿಯೊಬ್ಬರಲ್ಲೂ ವಿಶೇಷವಾಗಿ ಈ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಅದರಲ್ಲೂ ಹೀಗಾಗಿ ಇವತ್ತು ನಾವು ಏನಪ್ಪ ಅಂದ್ರೆ ಈ ಅಡ್ವರ್ಟೈಸ್ ಯುಗಕ್ಕೆ ಇದರಿಂದ ಲಾಭವೂ ಆಗಿದೆ, ಹಾನಿಯೂ ಆಗಿದೆ. ಇದನ್ನು ಸಾಕಷ್ಟು ಕೆಲವು ಜನ ದುಡ್ಡು ಮಾಡ್ಕೊಂಡಿದ್ದಾರೆ. ಇನ್ನೂ ಕೆಲವೊಂದು ಸುಳ್ಳುಗಳು ಪ್ರಚಾರ ಮಾಡಿ ಈ ದಿಶಾಬಲು ಮಾಡಿ ಅನೇಕ ಪ್ರಜಾತಾಂತ್ರಿಕ ದೇಶಗಳಿಗೆ ಒಂದೇನಪ್ಪ ಅಂತಂದ್ರೆ ಅವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂಥ ಕೆಲಸಗಳು ಆಗಿದ್ದಾವೆ. ಈ ಒಂದು ಪ್ರಚಾರ ಕಲೆ ಅಥವಾ ಪ್ರಚಾರತೆ ಅದರಲ್ಲೂ ನಮ್ಮ ಮೋದಿಜಿಯವರು RSS ಪ್ರಚಾರಕ ಒಂದು ಹುದ್ದೆಯಿಂದ ಮೇಲೆ ಬಂದಂಥವ್ರು. ಅವ್ರಿಗೆ ಪ್ರಚಾರದ ಭಾಷಣ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಭಾಷಣ ನೀವು ಕೇಳಿದ್ರಿ, ಅವ್ರ ಭಾಷಣ ಕೇಳಿದ ತಕ್ಷಣ ಎಂಥ ವ್ಯಕ್ತಿ ಇದ್ದರೂ ಸಹಿತ ಹೌದಪ್ಪ ಇದೆಲ್ಲ ಸತ್ಯನ ಅನ್ನುವಷ್ಟು ಮಟ್ಟಿಗೆ ಸತ್ಯದ ತೆರೆ ಮೇಲೆ ಹೊಡೆದಂಗೆ ಹೇಳ್ತಾ ಇರ್ತಾರೆ. ಇವತ್ತು ಈ ಒಂದು ಅಡ್ವರ್ಟೈಸ್ ಯುಗದಲ್ಲೇ ಇವತ್ತು ಎಲ್ಲ ಪಕ್ಷಗಳಿಂದಲೂ BJP ಮುಂದದ. ಇಂಥ ಒಂದು BJP ಇವತ್ತು ಅಡ್ವರ್ಟೈಸ್ ಸಲುವಾಗಿ ಏನೇನು ಮರಳಿಗೆ ಹೊರಟದ, ಏನೇನು ಮಾಡ್ಯದ ಅನ್ನೋದನ್ನು ನಾವು ದಿನ ನೋಡ್ತಾ ಇದ್ವಿ. ಇದನ್ನು 2019 ಚುನಾವಣೆಗೆ ಹೋಲಿಸಿ ನೋಡಿದಾಗ ಆಲ್ರೆಡಿ ಈ ಒಂದು ಪೀರಿಯಡ್ದಲ್ಲೇ 2024 ಪೀರಿಯಡ್ ಚುನಾವಣೆ ಘೋಷಣೆ ಆಗಿಲ್ಲ. ಆಲ್ರೆಡಿ ಸಾಕಷ್ಟು ಪ್ರಚಾರದ ಗಾಳಿ ಬಿಸಿಲಿಗತ್ತದ. ಬಿರುಗಾಳಿಗೆ ಬರೀ ಗಾಳಿ ಅಲ್ಲ, ತಂಗಾಳಿ ಅಲ್ಲ, ಬಿರುಗಾಳಿ ಎಲ್ಲ ಎತ್ತು ನೋಡಿದ್ರೆ ಅತ್ತ. ಹೀಗಾಗಿ ಇದನ್ನೆಲ್ಲ ಲೆಕ್ಕ ಹಾಕಿದ್ರೆ ನೋಡಿದಾಗ ಒಂದು ಅಂದಾಜಿನ ಪ್ರಕಾರ ಕೆಲವು ತಜ್ಞರ ಒಂದು ಮಾತುಗಳ ಅವ್ರ ವಿಮರ್ಶೆ ಅಂದಾಜಿನಲ್ಲ ಈ ಸಲದ ಚುನಾವಣೆಯಲ್ಲೇ ಹೆಚ್ಚು ಕಡಿಮೆ 50,000 ಕೋಟಿ ರೂಪಾಯಿಗಳ ಖರ್ಚಾಗುವಂಥ ಸಾಧ್ಯತೆಗಳಿದ್ದಾವೆ. ಅದರಲ್ಲೇ ಈ ಹಿಂದಿನ ಇಲೆಕ್ಷನ್ದಲ್ಲೇ ಅಂದರೆ 2019 30,000 ಕೋಟಿ ರೂಪಾಯಿ ಖರ್ಚಾಗಿತ್ತು. ಅದರಲ್ಲಿ 70% BJP ಖರ್ಚು ಮಾಡಿತ್ತು. ಇನ್ನುಳಿದ ಪಕ್ಷಗಳು ಕೂಡ ಒಂದು 30% ಖರ್ಚು ಮಾಡಿದ್ದು. ಅಂದ್ರೆ ಈ ಒಂದು ಪ್ರಚಾರ ಪ್ರಸಾರದಿಂದ ಈ ನಮ್ಮ ಮೋದಿಜಿಯವರು ಗೆಲ್ಲುವಂಥ ಸಾಹಸ ಮಾಡಿದ್ರು. ಅದರಲ್ಲಿ ಭಾಳಷ್ಟು ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಇವತ್ತು ಅನೇಕ ಈ ದೇಶದ ಮೇನ್ ಮೀಡಿಯಾ ಹೌಸ್ಗಳಿದ್ದಾವೆ. ಅವರು ಇದ್ದಂಥವರು ಈ ಮೋದಿಜಿಯವರ ಪ್ರಭಾವಕ್ಕೆ ಅದರಲ್ಲೂ ನಿಮಗೆ ಗೊತ್ತಿದೆ ದುಡ್ಡು ಎಷ್ಟು ಅವಶ್ಯಕ ಅಂತೇಳಿ. ಯಾಕಂದರೆ ಚಕಾಚೌನ್ ಅಂದರೆ ಸುಂದರವಾದ ಬದುಕು ಮಾಡ್ಬೇಕಾದ್ರೆ ದುಡ್ಡು ಬೇಕಪ್ಪ, ದುಡ್ಡೇ ಮಹತ್ವದ್ದು. ಇವತ್ತು ದುಡ್ಡಿನ ಮುಂದೆ ಯಾವುದೂ ಇಲ್ಲ. ಇಂಥ ಪ್ರಸಂಗ ಒಂದು ನಿರ್ಮಾಣ ಆದಾಗ ಸಾಕಷ್ಟು ದುಡ್ಡು ಹೊಡೆಯೋ ಸಲುವಾಗ ಇವೆಲ್ಲ ಕಂಪ್ನಿಗಳು ಈ ಮೀಡಿಯಾ ಹೌಸ್ಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಡಿಜಿಟಲ್ ಮೀಡಿಯಾ ಸೇರ್ಕೊಂಡ್ಬಿಟ್ಟದ. ಈ ಒಂದು 4 ತಿಂಗಳಲ್ಲಿನ ಈ ಒಂದು ಆರಂಭ ಈ ವರ್ಷದ 3 ತಿಂಗಳಲ್ಲಿ ಹೆಚ್ಚು ಕಡಿಮೆ 400 ಕೋಟಿಗೂ ಮಿಕ್ಕಿ ದುಡ್ಡು ಖರ್ಚು ಮಾಡಿ ಅಂತ ಒಂದು ಅಂದಾಜು ಮೂಲದಿಂದ ADR ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು